ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಗ್ಗೆ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಿದ್ವಿ ಅಂದರೆ ದುರ್ಗದಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಮ್ದೊಂದು ಇಂಪಾರ್ಟೆಂಟ್ ಪರ್ಸನ್ನ ಕರೆದ್ವಿ ಗೈಸ್, ಅವ್ರು ಬರ್ತಿಲ್ಲ. ಸೊ ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ. ಇಷ್ಟೊತ್ತಿಗೆ ಆಲ್ರೆಡಿ ಹೋಗಿ ರಿಟರ್ನ್ ಬರಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಗೆಸ್ಟ್ ಬರೋದು ಲೇಟ್ ಆಗಿದೆ, ನಾವು ರೆಡಿ ಆಗೋದು ಲೇಟ್ ಆಗಿದೆ. ಅಷ್ಟೇ ಗೈಸ್, ಏನಿಲ್ಲ. ಅಕ್ಕ ಫುಲ್ ನಿದ್ದೆ ಇವತ್ತು, ಹೆಂಗೋ ಎಡ್ಗಡೆ ಎದ್ಬಿಟ್ಟು ಬೇಗ, ಅದಕ್ಕೆ ಅದರ ಹೊಡಿತಾಳೆ ಅಷ್ಟೇ. ಈಗ ರೆಡಿ ಆಗಿ ಆದಷ್ಟು ಬೇಗ ಹೋಗೋಣ. ಈಗ ಟೈಮ್ ಅರೌಂಡ್ ಒಂದು 7 o'clock ಆಗಿದೆ. ಇಷ್ಟೊತ್ತಿಗೆ ಹೋಗಿ ರಿಟರ್ನ್ ಬರಬೇಕಿತ್ತು. ಅಲ್ಲಿ ಏನು ಸಿಗುತ್ತೋ ಇಲ್ವೋ ನೋಡೋಕ್ಕೆ ಗೊತ್ತಿಲ್ಲ. ಸೊ ಆದರೂ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ. ಹೋಗಿ ನಿಮಗೆ ಆ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ. ಹಾಗೆ ಎಲ್ಲರೂ ಅಲ್ಲಿಂದನೇ ನೋಡ್ಕೊಂಬಿಡಿ. ಹಂಗೆ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿದ್ನಲ್ಲ, ಸೊ ಅವ್ರು ಬಂದಾಗಲೂ ಕೂಡ ಅವ್ರನ್ನ ಮೀಟ್ ಮಾಡಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನೋಡಿ, ಇವ್ರದ್ದು RX ಸೂರಿ ಇದ್ರೆ ಮೂವಿ RX ಸಾಗರ್ ಅಂತ. ಇವರು 24 ಗಂಟೆ ಬರೀ ಇದನ್ನ ತಿಕ್ಕೋದು ತೊಳೆಯೋದು ಇದೇ ಕೆಲಸ ಮಾಡ್ತಿರ್ತಾರೆ ಯಾವಾಗ್ಲೂ. ಇದ್ ಬಿಟ್ರೆ ಬೇರೆ ಜೀವನನೇ ಇಲ್ಲ ಇವರಿಗೆ. ಬರೀ ಇದ್ರದ್ದು ಪೇಂಟ್ ಚೇಂಜ್ ಮಾಡೋದಂತೆ, ಇದ್ರ ನಟ್ಟು ಬೋಲ್ಟ್ ತಿರುವುದಂತೆ, ಮತ್ತೆ ಅದನ್ನ ಮತ್ತೆ ವಾಪಸ್ ಅದನ್ನೇ ಮತ್ತೆ ರಿಟರ್ನ್ ಅದೇ ಕೆಲಸ ಮಾಡೋದು ಇವರು. ಇದೇ ಕೆಲಸ ಮಾಡ್ತಾರೆ ಗೈಸ್. RXಗೆ ಹುಚ್ಚಿರ್ಬೇಕು, ಬಟ್ ಅತಿ ಹುಚ್ಚಿದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೀವು ಯಾರಾದ್ರೂ RX ಲವರ್ಸ್ ಇದ್ರೆ ಇದೇ ತರ ಕಮೆಂಟ್ ಮಾಡಿ ಗೈಸ್. ಹಂಗೆ ಹೇಳಿ ಕಮೆಂಟ್ ಮುಖಾಂತರ ಸ್ವಲ್ಪ ಬೇರೆ ಜೀವನದ ಕಡೆನು ಲೈಫ್ ಕಡೆನು ತಲೆ ಕೆಡಿಸ್ಕೊಳ್ಳಿ. RX ಬಿಟ್ಟು ಅಂತ ಹೇಳಿ. ಅವ್ರು ಬರೋದು ಲೇಟ್ ಆಗುತ್ತೆ. ಸೊ ಆದಷ್ಟು ಬೇಗ ನಾನು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಸ್ಪೆಷಲ್ ಪರ್ಸನ್ ಅಂತ, ಮಿಸ್ಟರ್ ಚಂದನ್, ಹಾಗೆ ಅವ್ರ ವೈಫ್ ಸುಮಲತಾ ಅವರು. ಹಾಯ್ ಮಾಡಿ ಮೇಡಮ್, ನಮ್ಮ ಬ್ಲಾಗಿಗೆ ಹಂಗೆ. ಸರಿ ಅಕ್ಕ, ಬಾಯ್. ನಮ್ಮ ಜೊತೆ ನಮ್ಮ ಮಮ್ಮಿನ ಎತ್ತಾಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮ ಅವ್ರೆ, ನಮ್ಮ ಬ್ಲಾಗಲ್ಲಿ ಏನಾದ್ರು ಮಾತಾಡಿ. ಬರ್ತ್ಡೇ ಗರ್ಲ್ ಗೈಸ್, ವಿಶ್ ಮಾಡಿ ಗೈಸ್. ಫ್ರೆಂಡ್ ಮೀಟ್ ಮಾಡ್ತಿದ್ದೀನಿ ಗೈಸ್. ತುಂಬಾ ಖುಷಿ ಆಯ್ತು. ಎವ್ರಿ ಇಯರ್ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿದ್ವಿ, ಬಟ್ 2 years ಆದ್ಮೇಲೆ ಮತ್ತೆ ಸೆಲೆಬ್ರೇಟ್ ಜೊತೆಗೆ ಮಾಡ್ತಿದ್ವಿ. ಥ್ಯಾಂಕ್ ಯು ನಿಕ್ಕಿ. ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಬಂದಿದ್ಯಲ್ಲ, ಟೈಮ್ ಕೊಟ್ಟು ಇವತ್ತು, ಸೊ ಅದಕ್ಕೆ ಒಂದು ಥ್ಯಾಂಕ್ ಯು. ಹಂಗೆ ಅವ್ರ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್. ಈಗ ಲೊಕೇಶನ್ ಹಾಕ್ಕೊಂಡು ನಾವು ರೀಚ್ ಆಗೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇದೇ ನೋಡಿ ನಾವು ಹೋಗ್ತಿರೋ ಸ್ಪೆಷಲ್ ಪ್ಲೇಸ್. ಲೊಕೇಶನ್ ಬಂದು ನಮ್ದು ಗುಡ್ಡ ನೋಡಿ. ಫ್ಯಾನ್ ಕಾಣಿಸ್ತಿದೆ ನೋಡಿ ಅಲ್ಲಿ. ಈ ಫ್ಯಾನ್ ಕಾಣಿಸಿದ್ರೆ ಫಿಕ್ಸ್ ಆಗ್ಬಿಡ್ಬೇಕು ನಾವು ದುರ್ಗಕ್ಕೆ ಬಂದಿದ್ದೀವಿ. ಸುಮಲತಾ ಅವರು ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ಗೈಸ್. ಅವ್ರು ಸ್ಟಾರ್ಟ್ ಮಾಡ್ತಿಲ್ಲ. ಹೇಳಿ ಒಂಚೂರು ಅವ್ರಿಗೆ ಪ್ರೋತ್ಸಾಹ ಕೊಡಿ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಕುಕಿಂಗ್ ಚೆನ್ನಾಗಿ ಮಾಡ್ತಾರೆ, ಕುಕಿಂಗ್ ಬ್ಲಾಗ್ಸ್ ಮಾಡಿ ಅಂತ ಹೇಳಿದ್ರೆ ಮಾಡ್ತಿಲ್ಲ ಇನ್ನು ಅವರು. ನನ್ನ ಫ್ರೆಂಡ್ಸ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಗೈಸ್. ಆಮೇಲೆ ನಾವು ಬರ್ತೀವಿ, ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಓಕೆ ಸಾಕು ಅಮ್ಮ, ಎಡಿಟ್ ಮಾಡ್ಬೇಕು. ನೀನ್ ನನ್ನ ವಾಯ್ಸ್ ಇಲ್ಲ ಅಂದ್ರೆ ನೋ ಎಡಿಟ್, ನೋ ಫಿಲ್ಟರ್ಸ್, ಸೇಮ್ ಹಂಗೆ ಅಪ್ಲೋಡ್ ಮಾಡೋದು. ನೋಡಪ್ಪಿ ಎಷ್ಟೊಂದು ಜನ. ನಾವು ಬಂದಿರೋ ಪ್ಲೇಸ್ ಇದೆ ಗೈಸ್. ನಾವು ಬಂದಿರೋದು ಜೋಗಿಮಟ್ಟಿಗೆ. ನೋಡಿ, ಇಲ್ಲಿ ಟಿಕೆಟ್ ತಗೊಂಡು ಟಿಕೆಟ್ ಕೌಂಟರಿಂದ ಈಗ ನಾವು ಎಂಟ್ರಿ ಆಗ್ತಾ ಇದೀವಿ. ವಿತೌಟ್ ಟಿಕೆಟ್ ನೋ ಎಂಟ್ರಿ, ಸೊ ಯು ಕ್ಯಾನ್ ಟೇಕ್. ಟಿಕೆಟ್ ತಗೊಂಡೇ ಬರಬೇಕು. ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ನಮ್ಮ ದುರ್ಗದಲ್ಲಿ, ದಯವಿಟ್ಟು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಇದು. ಮಾರ್ನಿಂಗ್ಗೆ ಬಂದ್ರೆ ಚೆನ್ನಾಗಿರುತ್ತೆ, ಬಟ್ ನಾವು ಇಷ್ಟೊತ್ತಿಗೆ ಹೋಗ್ತಾ ಇದೀವಿ. ಎಷ್ಟು ಸಾಧ್ಯನೋ ಅಷ್ಟು ನೋಡ್ತೀವಿ ಅಷ್ಟೇ. ನೋಡಿ ಎಷ್ಟು ನಮ್ಗೆ ಟಿಕೆಟ್ ಅಮೌಂಟ್ ಎಲ್ಲ ತಗೋತಾರೆ, ಆದ್ರೆ ರೋಡ್ ಮಾತ್ರ ಒಂಚೂರು ಸರಿ ಮಾಡ್ಸಿಲ್ಲ. ನಮ್ಗೆ ಇದಕ್ಕೆ ನಾವೇನು ಹಾರ್ಮ್ ಮಾಡ್ತಾ ಇಲ್ಲ, ಬಟ್ ಅದನ್ನ ನೋಡ್ಬೇಕು ಅಂತ ಮುಂದೆ. ಹೇ, ಎಷ್ಟು ಹತ್ರ ಹೋಗ್ತಿದೆ. ಹೋಯ್ತಾ ನೋಡಿ. ಈಗ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸುಮಲತಾ ಅವರು ರೆಡಿ ಆಗ್ತಾ ಇದಾರೆ ರೀಲ್ಸ್ ಮಾಡಕ್ಕೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮಮ್ಮ ಅಂತೂ ಫುಲ್ಲು ಸೈಕ್ ಆಗ್ಬಿಟ್ಟವ್ರೆ. ಈ ಮಗ ನಾವ್ ಎಲ್ಗೋ ಕರ್ಕೊಂಡು ಹೋಗಿ ಅಂತ. ವಾವ್, ವ್ಯೂ ಪಾಯಿಂಟ್ ನೋಡಿ ಗಾಯ್ಸ್, ಸಖತ್ತಾಗಿದೆ ಇಲ್ಲಿಂದ.
ಜೋಗಿಮಟ್ಟಿ ನೋಡಕ್ಕೆ ಓಯ್ ಪುಟಾಣಿ ನೋಡಿ ಗಾಯ್ಸ್, ಇವಳಿಗೆ ಗಂಡನ್ಗೆ ಜರ್ಕಿನ್ ತಂದ್ಬಿಟ್ಟು ಇವಳೆ ಹಾಕೊಂಡು ಪೋಸ್ ಕೊಡ್ತಾವಳೆ. ಪಾಪ ಹುಡ್ಗಂಗೆ ಕೊಡ್ದಂಗ ಹಾಕೊಂಡು ಹೊತ್ತವಳೆ. ಹ್ಯಾಪಿ ಬರ್ಡೇ ಸುಮಲತಾ. ಚಳಿ ಇಲ್ಲ, ಸೊ ಹಂಗಾಗಿ ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾವು ಫುಲ್ ಹಿಲ್ ಸ್ಟೇಷನ್ ಕಂಪ್ಲೀಟ್ ಆದಮೇಲೆ ಈ ದೇವಸ್ಥಾನ ಸಿಗುತ್ತೆ, ಹಾಗೆ ಇದಕ್ಕೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಯ್ಸ್ ನೋಡಿ, ಸ್ವರ್ಗ ನಮ್ಮ ದುರ್ಗ ಅಂತ ಸುಮ್ಮನೆ ಹೇಳಿಲ್ಲ, ಎಷ್ಟು ಸಖತ್ತಾಗಿದೆ. ವಿಡಿಯೋಗಿಂತನೂ ರಿಯಲ್ ಆಗೇ ಫೀಲ್ ಮಾಡಿದಾಗಲೇ ಗೊತ್ತಾಗುತ್ತೆ ಈ ಜಾಗದ ಅನುಭವ. ನಮಗೆ ತುಂಬಾ ಚೆನ್ನಾಗಿತ್ತು. ಇದು ನೋಡಿನೇ ಹೇಳಿದ್ದಾರೆ ಅನ್ಸುತ್ತೆ ಗಾಯ್ಸ್, ಪಕ್ಕ ನಮ್ಮ ದುರ್ಗ ಸ್ವರ್ಗನೇ. ನೋಡಿ ಅಲ್ಲಿ ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ರಿಯಲ್ ಆಗಂತೂ ಮಸ್ತಿದೆ. ಇದು ಫಾಗ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ನಾವು ಬಂದಿದ್ದು ಆಲ್ರೆಡಿ 10 o'clock ಆಗಿದೆ, ಸೊ ಅಷ್ಟಕ್ಕೆ ಈ ವ್ಯೂ ಪಾಯಿಂಟ್ ಕಾಣಿಸ್ತಿರೋದೆ ಹೆಚ್ಚಾಯಿತು ನಮಗೆ. ಎಷ್ಟು ಸಖತ್ತಾಗಿದೆ ಗೊತ್ತಾ, ಇದನ್ನ ನೇಚರ್ ಎಂಜಾಯ್ ಮಾಡೋದೇ ಒಂಥರ ಮಜಾ. ಸೊ ನಾನು ಕೂಡ ಇದನ್ನ ಎಂಜಾಯ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಬೈ ಬಾಯ್ ಗಾಯ್ಸ್. ಕಪಲ್ ಪೋಸ್ ಕೊಡ್ತಾವ್ರೆ. ಮುಸ್ತಫಾ ಇವ್ರಿಬ್ರದ್ದು ಲವ್ಗಿಂತ ಕೋಳಿ ಜಗಳನೇ ಜಾಸ್ತಿ ಇದೆ ನೋಡಿ ಗಾಯ್ಸ್. ಜೋಗಿಮಟ್ಟಿಯಲ್ಲಿ ಸಿಂಗಲ್ ಫೋಟೋ ಕೊಡಲು ಹೋದ ಯುವತಿ ನೋ ಗಾಯ್ಸ್, 100 ವರ್ಷ ಚೆನ್ನಾಗಿರ್ಲಿ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೈನ್. ಅಲ್ಲ ಅದಕ್ಕೆ ನೋಡಿ ಗಾಯ್ಸ್, ಇವ್ರು ಚಟೆ ಕಂಬ ಸಿಕ್ಕಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಬಾಯ್ ಬಾಯ್. ಹಾಗೆ ಫೋಟೋಸ್ ರೀಲ್ಸ್ ಎಲ್ಲ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಆಲ್ರೌಂಡ್ 12 ಆಗಿತ್ತು, ತುಂಬಾ ಹೊಟ್ಟೆ ಹಸಿತಾಯಿತ್ತು. ಸೊ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸ ಮಾಡೋಣ ಅಂಥೇಳಿ ಹೋದ್ವಿ. ಹೋಟೆಲ್ ಅಂತೂ ಹೊರಗಡೆಯಿಂದ ನೋಡೋದಕ್ಕೆ ತುಂಬ ಅಫಿಷಿಯಲಾಗಿ ರಿಚಾಗಿ ಕಾಣಿಸ್ತಿದೆ, ಬಟ್ ಪ್ರೈಸಸ್ ಎಲ್ಲನೂ ಕೂಡ ಅಫೋರ್ಡಬಲ್ ಪ್ರೈಸಸ್ ಎಲ್ಲ ಇದೆ. ನಾವು 2 ಮಸಾಲೆ ದೋಸೆ ತೊಗೊಂಡಿದ್ದು, ನಾನು ಅಮ್ಮ ಇಬ್ಬರಿಗೆ. ಅವರು ಉಪ್ಪಿಟ್ಟು ಮತ್ತು ಇಡ್ಲಿ ತೊಗೊಂಡ್ರು. ಸೊ ಅದನ್ನು ವೀಡಿಯೋ ತೊಗೊಳಕ್ಕಾಗಿಲ್ಲ ಅಷ್ಟೇ. ಈ ಪ್ಲೇಸ್ ಅಂತೂ ನನಗೆ ಈ ಹೋಟೆಲಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಇಷ್ಟ ಆಯಿತು. ನೆಕ್ಸ್ಟ್ ಇಲ್ಲಿ ಅಕ್ಷರಗಳು ಕೂಡ ಇದೆ ನೋಡಿ ಕನ್ನಡದಲ್ಲಿ, ಅದೊಂದು ಸ್ಪೆಷಲ್, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದೆ ಸೆಲೆಬ್ರೇಷನ್ಗೆ. ಆ್ಯಕ್ಚುಲಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಸಡನ್ ಚೇಂಜ್ ಆಯಿತು ಪ್ಲ್ಯಾನು, ಹಾಗಾಗಿ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹೆಂಗೋ ಅರೇಂಜ್ಮೆಂಟ್ಸ್ ಇತ್ತಲ್ವ, ಚೆನ್ನಾಗಿರುತ್ತೆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಅಂಥೇಳಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇದು ಯಾವುದೂ ಕೂಡ ಪ್ಲ್ಯಾನ್ ಮಾಡಿರೋದಲ್ಲ ಗೈಸ್, ನಿಜವಾಗ್ಲೂ ರಿಯಲಿ ಐ ಸ್ವೇರ್ ಇದೆಲ್ಲ ಅನ್ಪ್ಲಾನೆಡ್. ತುಂಬಾ ಚೆನ್ನಾಗಾಯಿತು. ನಾವು ಯಾವಾಗಲೇ ಅನ್ಪ್ಲಾನೆಡ್ ಆಗಿ ಪ್ಲ್ಯಾನ್ ಮಾಡಿದ್ದು ಕೂಡ ಅಷ್ಟು ಚೆನ್ನಾಗಾಗಲ್ಲ. ಸೊ ಅನ್ಪ್ಲಾನೆಡ್ ಅಷ್ಟು ಚೆನ್ನಾಗಿರುತ್ತೆ. ಇದು ಅವರ ಹಸ್ಬೆಂಡ್. ಸೊ ಫಸ್ಟ್ ಅವರೆಲ್ಲ ಕೇಕ್ಸ್ ತಿನ್ನಿಸೋದು, ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಈ ಕಲರ್ ಯಾಕೆ ಚಾಯ್ಸ್ ಮಾಡಿದ್ವಿ ಅಂದರೆ ಅವಳಿಗೆ ತುಂಬಾ ಇಷ್ಟ ಆರೆಂಜ್ ಕಲರ್. ಸೊ ಹಾಗಾಗಿ ಆ ಕಲರ್ ಚಾಯ್ಸ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಕೇಕ್ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಗೈಸ್ ನಾವು. ಕೇಕ್ ಎಲ್ಲ ಮುಗೀತು, ಸೆಲೆಬ್ರೇಷನ್ ಮುಗೀತು. ಥ್ಯಾಂಕ್ಸ್ ಅಣ್ಣ, ನಮ್ಮ ನೇಮ್ ಎಲ್ಲ ಕರೆಕ್ಷನ್ ಮಾಡಿ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ಈ ಬೇಕ್ರಿಗೆ ಬಂದಿದ್ದು ನಾನು ಇದೇ ಫಸ್ಟ್ ಟೈಮು. ತುಂಬ ಅಟ್ರಾಕ್ಟಿವ್ ಆಗಿರೋಂಥ ಸ್ವೀಟ್ಸ್ ಹಾಗೆ ಡಿಸೈನ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೌಲಲ್ಲಿ, ಪ್ಲೇಟಲ್ಲಿ. ಬಾಯ್ 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 ಬಾಯ್. ಹಾಂ ಬಾಯ್, ಹುಷಾರು. ಹಾಗೆ ಅವರೆಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ರು. ಸೊ ಈಗ ನಾವು ಕೂಡ ಸ್ವಲ್ಪ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದಿದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದೆ ಒಂದು ಬ್ಯೂಟಿಫುಲ್ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೆ